ರಾಜ್ಯದಲ್ಲಿ ಮತ್ತೆ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಕಾರಣಕ್ಕಾಗಿ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದೆ. ಕೊರೋನಾಗೆ ಸಂಬಂಧಿಸಿದಂತೆ RT-PCR ಟೆಸ್ಟ್ ಸ್ಟಾರ್ಟ್ ಆಗಿದೆ. ಇವತ್ತಿನಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ರಾಜಧಾನಿ ಬೆಂಗಳೂರಿನ ವಿಕ್ಟೋರಿಯಾ ಸಿ ವಿ ರಾಮನ್ ಬೌರಿಂಗ್ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಆರಂಭ ಆಗಿದೆ. ಉಸಿರಾಟ ಮತ್ತು ಹೃದಯ ಸಮಸ್ಯೆ ಇರೋರಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಲಾಗ್ತಾ ಇದೆ. ನಿನ್ನೆ ಕೆಲ ಆಸ್ಪತ್ರೆಗಳಲ್ಲಿ RT-PCR ಟೆಸ್ಟ್ ಆರಂಭ ಆಗಿದೆ. ಕೋವಿಡ್ ಪರೀಕ್ಷೆ ಮತ್ತು ವಾರ್ಡ್ ಸಿದ್ಧತೆಗೆ ಸಚಿವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಿ ವಿ ರಾಮನ್ ಆಸ್ಪತ್ರೆಯಲ್ಲಿ ಈಗಾಗಲೇ ಕೋವಿಡ್ ವಾರ್ಡ್ ಕೂಡ ರೆಡಿಯಾಗಿದೆ. ಇನ್ನು ಅಗತ್ಯ ವಸ್ತುಗಳು ಸ್ಯಾನಿಟೈಸರು, ಮಾಸ್ಕು, PPE ಕಿಟ್ಟು ಇದನ್ನ ಕೂಡ ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. 8 ವೆಂಟಿಲೇಟರ್ ಬೆಡ್ಗಳು ರೆಡಿ ಇದ್ದಾವೆ. 20 ಬೆಡ್ಗಳಲ್ಲಿ ಕೋವಿಡ್ ವಾರ್ಡ್ ಅಂದರೆ ಪ್ರತ್ಯೇಕ ಕೋವಿಡ್ ವಾರ್ಡ್ ಕೂಡ ರೆಡಿಯಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದೆ. ಪ್ರಮುಖವಾಗಿ ಒಂದು ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ಹೋದರೆ ಅಂಥ ಸಂದರ್ಭದಲ್ಲಿ ಎದುರಿಸೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ. ಇವತ್ತಿನಿಂದ RT-PCR ಟೆಸ್ಟ್ ಆರಂಭ ಆಗಿದೆ. ಜೊತೆಗೆ ರ್ಯಾಟ್ ಟೆಸ್ಟನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟು ಇದನ್ನು ಕೂಡ ಮಾಡಲಾಗ್ತಾ ಇದೆ. ಒಟ್ಟಲ್ಲಿ ಕೊರೋನಾ ಎದುರಿಸೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಆರೋಗ್ಯ ಇಲಾಖೆ ಮಾಡಿಕೊಳ್ತಾ ಇದೆ. ಇನ್ನು ಈ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಕೊರೋನಾ ಎಂಟ್ರಿ ಕೊಟ್ಟಿದ್ದು ಜನರು ಆತಂಕ ಪಡುವ ಅಗತ್ಯ ಇಲ್ಲ. ಬಟ್ ಇದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಈಗಾಗಲೇ ಆರೋಗ್ಯ ಇಲಾಖೆ ಮಾಡಿಕೊಂಡಿದೆ. ಸದ್ಯ ನಾನೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದೀನಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗಾಗಲೇ ಕೋವಿಡ್ ವಾರ್ಡ್ ಅನ್ನು ಕೂಡ ರೆಡಿ ಮಾಡಲಾಗಿದೆ. ಒಟ್ಟು 50 ಬೆಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಪೈಕಿ 10 ಒಟ್ಟು 50 ಬೆಡ್ ಕೂಡ ಮಾಡಲಾಗಿದೆ. ಈ ಎಲ್ಲ ವಿಚಾರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆರಾಮ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯಾವ ಸಿದ್ಧತೆ ಆಗಿದೆ? ಬೇಸಿಕ್ ಆಗಿ ನಾವು ಬಯಸೋದು ಏನಂದ್ರೆ, ಕೊರೋನಾ ಬಗ್ಗೆ ಯಾರು ಈಗ ಸದ್ಯದ ಮಟ್ಟಿಗೆ ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಕೊರೋನಾ ಎಲ್ಲೂ ಹೋಗಿಲ್ಲ. ಕೊರೋನಾ ನಮ್ಮ ಜೊತೆಯಲ್ಲೇ ಇತ್ತು. ನಾವು ಟೆಸ್ಟ್ ಮಾಡ್ತಿರ್ಲಿಲ್ಲ, ಹಂಗಾಗಿ ಗೊತ್ತಾಗ್ತಿರ್ಲಿಲ್ಲ. ಕೊರೋನಾ ಬಂದ ತಕ್ಷಣ ಏನೋ ಭೂತ ಬಂತು, ದೆವ್ವ ಬಂತು ಅನ್ನೋಂಥ ಅವಶ್ಯಕತೆ ಈಗಿಲ್ಲ. ಎಲ್ಲರೂ ವ್ಯಾಕ್ಸಿನೇಟೆಡ್ ಇದ್ದೀವಿ. ಅದು ಕೆಲವರು ಮುಂಜಾಗ್ರತಾ ಕ್ರಮವಾಗಿ ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾನ್ಯ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ದಿನೇಶ್ ಗುಂಡೂರಾವ್ ಸರ್ ಅವರು ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿರೋ ಇದರಿಂದ ನಾವು ಸರ್ವ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ. ನೀವು ನೋಡ್ಬೋದು, 20 ಮೇಲ್ ಆಕ್ಸಿಜನೇಟೆಡ್ ಬೆಡ್ಡು, 20 ಫಿಮೇಲ್ ವಾರ್ಡಲ್ಲಿ 20 ಆಕ್ಸಿಜನ್, ಸೆಂಟ್ರಲ್ ಆಕ್ಸಿಜನ್ ಇದೆ ನಮ್ಮಲ್ಲಿ, ಮತ್ತು 10 ICU ಬೆಡ್ಗಳನ್ನು ಈಗ ಸದ್ಯಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಯಾವುದು ಪೇಷಂಟ್ ಇಲ್ಲ, ಯಾವುದು ಕೇಸ್ ಇಲ್ಲ, ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ನೀವು ಮಾಧ್ಯಮದವರು ಆತಂಕ ಪಡಬಾರ್ದು ಜನ ಅನ್ನೋ ಮಟ್ಟದಲ್ಲಿ ತಾವು ಹೇಳಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಸರ್, ಈಗ ಇವತ್ತಿಂದ ಟೆಸ್ಟಿಂಗ್ ಶುರು ಮಾಡ್ತೀವಿ ಸರ್ ವಿಕ್ಟೋರಿಯಾದಲ್ಲಿ? ಟೆಸ್ಟಿಂಗ್ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಶುರು ಮಾಡಬೇಕು ಅಂತ ಇದ್ದಾರೆ. ಬಟ್ ಯಾರು ಆತಂಕ ಪಡೋ ನೆಸೆಸಿಟಿ ಇಲ್ಲ. ಈಗ ಸಾರಿ ಕೇಸಸ್ಸು, ಗರ್ಭಿಣಿ ಸ್ತ್ರೀಯರಲ್ಲಿ ಜ್ವರ, ಕೆಮ್ಮು ಈ ಥರದ್ದು ಬಂದರೆ, ಲಂಗ್ ಇನ್ವಾಲ್ವ್ಮೆಂಟ್ ಏನಾರು ಇದ್ದು, ಮತ್ತು ಕ್ಯಾನ್ಸರ್ ಪೇಷಂಟ್ಸು ಅವರಲ್ಲಿ ಏನಾದ್ರು ಜ್ವರ, ಕೆಮ್ಮು ಆ ಥರದ್ದು ಏನಾದ್ರು ಬಂದರೆ ಅವರಿಗೆ ಆದ್ಯತೆ ಮೇಲೆ ಟೆಸ್ಟ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಎಲ್ಲರೂ ಆತಂಕ ಪಡೋ ನೆಸೆಸಿಟಿ ಇಲ್ಲ. ಕೊರೋನಾ ಬಗ್ಗೆ ನಾವು ಹೋದ ಸತಿ 12,000 ರಿಂದ 15,000 ಪೇಷಂಟ್ಸ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ ಮಾಡಿದ್ದೀವಿ. ಈಗ ಅದರ ಅವತಾರ ಎಲ್ಲ ಗೊತ್ತಿದೆ. ನಮ್ಮ ವೈದ್ಯರು ಎಕ್ಸ್ಪರ್ಟ್ಸ್ ಇದ್ದಾರೆ. ಜನರು ಅದ್ರ ಬಗ್ಗೆ ತಿಳುವಳಿಕೆ ಚೆನ್ನಾಗಿದೆ. ಸೊ ಆತಂಕ ಪಡೋ ನೆಸೆಸಿಟಿ ಇಲ್ಲ. ಅಂಥ ಸೀರಿಯಸ್ ಕೇಸಸ್ ಯಾವೂ ಬಂದಿಲ್ಲ, ಬರೋದು ಇಲ್ಲ ಅನ್ನೋದು ನನ್ನ ನಂಬಿಕೆ. ಇವಿಷ್ಟು ವಿಕ್ಟೋರಿಯಾ ಆಸ್ಪತ್ರೆಯ RM ಮತ್ತು ಕ್ಯಾಮರಾ ಪರ್ಸನ್ ಪವನ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.